ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಇವತ್ತಿನ ಲಾಗ್ನ ನಾನು ದೇವ್ರ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಲಾಗ್ನ. ಇದು ಬಂದು ಭಾನುವಾರದ ಲಾಗ್ ಆಗಿರುತ್ತೆ. ಏನಪ್ಪ ಸ್ಪೆಷಲ್ಲು ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಆಗ್ಬಿಟ್ಟಿದೆ ಅಂತ ಅನ್ಕೋಬೋದು. ಏನಿಲ್ಲ, ತೊಪ್ಪನ್ ತಿಮ್ಮಪ್ಪಂದು ಜಾತ್ರೆ. ಹಂಗಾಗಿ ಆ ದೇವಸ್ಥಾನ ಫುಲ್ ವೈರಲ್ಲು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ಹಂಗಾಗಿ ನಾನು ಇವತ್ತು ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. 5 years ಆಗಿತ್ತು, ಹೋಗೋಕ್ಕೆ ಆಗಿರಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡ ಟೈಮಲ್ಲಿ ಏನಾರು ಸ್ವಲ್ಪ ವಿಳಂಬ ಆಗಿ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫುಲ್ ರೆಡಿಯಾಗಿ ಹೊರಟ್ವಿ. ಫೈನಲಿ ಟೈಮ್ ಬಂದು 9:30 10 ಗಂಟೆ ಅಷ್ಟೇ. ನಮ್ಮ ಊರಿಗೆ ಹತ್ರ ಅಲ್ಲಿ ಹಾಬಲವಾಡಿ ಹತ್ರ ಬರೋದು, ಅಂದರೆ ಕೊಪ್ಪದಿಂದ ಸ್ವಲ್ಪ 1.5 ಕಿಲೋಮೀಟ್ರ್ ಆಗುತ್ತೇನೋ ಅಷ್ಟೇ. ಹಾಬಲವಾಡಿಗೆ ನಾವು ಬಂದಿದ್ದು. ಫೈನಲಿ ಇದು ಫುಲ್ಲು ರಶ್ ಇರೋದ್ರಿಂದ ಗಾಡಿನ 1.5 ಕಿಲೋಮೀಟ್ರ್ ಹಿಂದೆಯೇ ಪಾರ್ಕ್ ಮಾಡಿ ಹೊರಟ್ವಿ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ನಾನು ಸುಮಂತ್ ಎಲ್ಲ ಕೂಡ ಬಂದ್ವಿ. ಇನ್ನು ದೇವ್ರ ಪೂಜೆ ಕೂಡ ಆಯಿತು. ತಿರುಪತಿ ತಿಮ್ಮಪ್ಪನ ದರ್ಶನನ ತೋರಿಸ್ತೀನಿ ನಾನು ನಿಮಗೆಲ್ಲ. ಇನ್ನೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ವಿ. ಊಟದ ಈ ಥರ ಇಲ್ಲಿ ಮಾತ್ರ ತುಂಬಾ ರಶ್ಶು, ಜನ ಅಂದರೆ ಜನ, ತುಂಬಾ ಕ್ರೌಡ್ ಕೂಡ ಇತ್ತು. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ತಾವರೆ ಎಲೆ ಊಟ, ಅಂದರೆ ಲಕ್ಷ್ಮೀದೇವಿ ಪ್ರಿಯ. ಹಾಗಾಗಿ ತಿಮ್ಮಪ್ಪಂಗೂ ಲಕ್ಷ್ಮೀದೇವಿಗಿರೋ ಒಡನಾಟ ನಿಮಗೆ ಗೊತ್ತು. ಹಾಗಾಗಿ ತಿಮ್ಮಪ್ಪಂಗೆ ಫೇವ್ರೇಟ್ ಇದು. ಹಾಗಾಗಿ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಚಾನಲ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಬೇಕಂತ ಹೇಳ್ತೀನಿ. ಹಾಗಾಗಿ ಹುಡುಗರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಅವರು ಬೆಳಿಗ್ಗೆಯಿಂದ ಊಟ ಕೂಡ ಮಾಡಿರಲಿಲ್ಲ. ಅದೇನು ಮಾಡೋಣ, ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಊಟ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಕರ್ಕೊಂಡು ಬಂದೆ ನಾನು ಕೂಡ. ಅದಕ್ಕೆ ನಾನು ಇಬ್ಬರು ಒಂದೇ ಥರ ಸೇಮ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ಅಂದರೆ ಕೋಇನ್ಸಿಡೆಂಟು, ನಮಗೇನು ಗೊತ್ತಿರಲಿಲ್ಲ. ಹಂಗಾಗಿ ಫೈನಲಿ ಇಬ್ಬರು ಒಂದೇ ಥರ ಹಾಕೊಂಡು ಮ್ಯಾಚಿಂಗ್ ಥರ ಹೋದ್ವಿ. ಟೈಮ್ ಕೂಡ ಆಗಲಿ 11 ಗಂಟೆ ಆಗೋಯಿತು. ತುಂಬ ಹೊಟ್ಟೆ ಬೇರೆ ಹಸಿತಾಯಿತು. ಅಂದರೆ ನಾನು ಬೆಳಗ್ಗೆಯಿಂದ ಊಟ ತಿಂದಿಲ್ಲ. ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿರೋದ್ರಿಂದ ತುಂಬಾ ಹೊಟ್ಟೆ ಸಿಕ್ಕಿತ್ತು. ಏನೂ ಮಾಡೋಕ್ಕಾಗಲಿಲ್ಲ. ದೇವ್ರ ಪ್ರಸಾದ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. 1.5 ಗಂಟೆ ಟೈಮ್ ಆಯಿತು. ಫೈನಲಿ 12 ಊಟ ಕೊಟ್ಟರು. ನನ್ನ ಮಗ ತವರೆ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇಟ್ಕೊಂಡು ಕೂತಿದ್ದಾನೆ ಅಂತ ಅಂದ್ಬಿಟ್ಟು. 2 ಎಲೆ ಕೊಡ್ತಾರೆ, ಅಂದರೆ ಕೆಳಗಡೆ ಅರ್ಧೋಗಿರೋ ಮೇಲ್ಗಡೆ ದಿವ್ಸ ಆಗಲಿ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲೆಲ್ಲಿ ಊಟ ಕೊಡೋದು ಎಲ್ರಿಗೂ ಕೂಡ. ಹಂಗಾದರೆ ನಾವೇನು ಮಾಡೋಣ, ನಾವು ಬಂದಿದ್ದು ಲಾಸ್ಟ್ ಆದ್ದರಿಂದ ಸ್ವಲ್ಪ ಎಲೆ ಪ್ರಾಬ್ಲಮ್ ಆಯಿತು. ಹಂಗಾಗಿ ಮಾಮೂಲಿ ಇಸ್ತ್ರಿ ಎಲೆನೇ ಕೊಟ್ಟರು. ಟ್ಯಾಂಕರ್ನ ತೋರಿಸ್ತಾ ಇದ್ದೀನಿ. ನೀವೆಲ್ಲ ವೀಡಿಯೋದಲ್ಲಿ ನೋಡಿದ್ದೀರಲ್ಲ, ನಲ್ಲಿ ನೀರು ಬಿಡ್ತಾರೆ ಅಂತ ಅಂದ್ಕೊಂಡು ನೋಡಿದ್ರಲ್ಲ, ಅದೇ ಥರನೇ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನು ನಿಮ್ಗೆ ತೋರಿಸ್ಬೇಕಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸುಮಂತ್ ಅವ್ರು ಮಾತ್ರ ಊಟ ಸೂಪರಾಗಿತ್ತು ಅಂದ್ಬಿಟ್ಟು ಊಟ ತಿನ್ಕೋತಾ ಇದ್ದಾರೆ. ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ ಯಾರ ಬಗ್ಗೆನೂ. ಅವ್ರ ಪಾಪ ಅವ್ನು ಕೆಳಗಡೆ ಕೂತು ಅಭ್ಯಾಸ ಇರಲಿಲ್ಲ, ಆದರೂ ಕೂತಿದ್ದಾನೆ ಈ ಸಲ. ಹಾಗಾಗಿ ಟ್ಯಾಂಕರ್ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಪಾಪ ಅವಣ್ಣ ನೋಡ್ತಾ ಇರೋಣ. ಥ್ಯಾಂಕ್ ಯು ಅಣ್ಣ, ನಾನು ನೋಡಿ ಸ್ಮೈಲ್ ಕೊಡ್ತಾ ಇದ್ದಿದ್ದಕ್ಕೆ, ಅಂದರೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಗ್ತಾಯಿದ್ರು ಅವರು. ಒಳ್ಳೆ ಭರ್ಜರಿ ಭೋಜನ ಇತ್ತು ಮಾತ್ರ. ತಟ್ಟೆ ತುಂಬ ಊಟ ನೀವು ನೋಡ್ಬೋದೇನೋ. ಫುಲ್ಲು ಒಂದೊಂದು ಸ್ಪೂನ್ ಎಷ್ಟು ದೊಡ್ಡದಾಗಿ ಬರುತ್ತೆ, ಆ ಸ್ಪೂನ್ ಪೂರ್ತಿ ಹಾಕ್ತಾರೆ ಊಟನ. ಇನ್ನು ನಾವು ಕೂಡ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ಫೈನಲಿ ಬಂದ್ವಿ ಆಚೆ. ಇನ್ನು ದೇವಸ್ಥಾನದ ಹತ್ರ ಬಂದು ಒಂದು ಫೋಟೋ ತಗೊಳ್ಳೋಣ ಅಂದ್ಕೊಂಡು ಹೋದೆ. ಅದಕ್ಕೆ ತುಂಬಾ ಕ್ರೌಡ್ ಬೇರೆ ಇತ್ತು. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ನೀಟಾಗಿ ಫೋಟೋ ತೊಗೊಳಕ್ಕೂ ಕೂಡ ಅವ್ರು ಬಿಡೋಲ್ಲ ಜನಗಳು, ಅವ್ರದ್ದು ತೊಗೋತಾ ಇರ್ತಾರೆ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಖಾರಗಳ ಪುರಿ ತೊಗೊಂಡು ಜಾತ್ರೆ ನೋಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಬಂದ್ವಿ. ಸುಮಂತ್ ಅವ್ರು ಖಾರಗಳ ಪುರಿ ತೊಗೋತಾರೆ. ನಮ್ಗೆ ಖಾರ ಅಂದರೆ ತುಂಬ ಇಷ್ಟ ಅಲ್ಲ. ನಾನು ನನ್ನ ನನ್ನ ಮಕ್ಕಳೆಲ್ಲ ಫ್ರೀಯಾಗಿ ಸಿಕ್ಕರೆ ಬಿಡ್ತೀವ ಅಂತ ಅನ್ನೋ ರೀತಿಲಿ ಎಲ್ಲರೂ ಕೂತ್ಕೊಂಡು ತಿನ್ಕೋತಾ ಇದ್ವಿ ನಿಂತ್ಕೊಂಡು. ಇನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲರೂ ಮುಗಿಸ್ಕೊಂಡು ಕೂಡ ಹೊರಟ್ವಿ. ನಾನು ಫೈನಲಿ ಮನೆಗೆ ಬಂದ್ವಿ. ಪಾಪು ಹೋಮ್ವರ್ಕ್ ಇತ್ತು, FA1 ಟೆಸ್ಟ್. ನೋಡೋಣ ಬನ್ನಿ ಏನು ಹೇಳ್ತಾನೆ. ಮರದಿಂದ ಹಿಡಿದು ಬಾಬಾಲಿದು ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ ಬಂದರೆ ಕೊಡುವೆ ಬರದಿದ್ರೆ ಬಾರೋ ಬೇಗ ಹಾಕೋಲಾಗ. ಥ್ಯಾಂಕ್ ಯು ಹೇಳಬೇಕು ನೀವು. ಥ್ಯಾಂಕ್ ಯು.